ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ರೇಖಾ ಅಂತೇಳಿ ಇವ್ರದ್ದು ಊರು ಚಳ್ಳಕೆರೆ. ನೋಡಿ, ಇಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸಿಟಿ ರೂಮ್ ಇರೋದು. ಸಿಟಿಲಿ ಒಂದು ರೂಮ್ ಇದೆ, ಆ ಒಂದು ಬಾಡಿಗೆ ವಿಚಾರವಾಗಿ ಇಲ್ಲಿ ತಿಳಿಸಿದ್ದಾರೆ. ಪಕ್ಕದ ಹಳ್ಳಿಯವಳು ಸ್ವಂತ ಮನೆ ಇದ್ದಾವೆ ಇವ್ರದ್ದು 2 ಮಕ್ಕಳು ಬಂದ್ಬಿಟ್ಟು ಒಬ್ಬನೇ ಇದ್ದಾನೆ, ಅವನಿನ್ನೂ ಚಿಕ್ಕವನು, ಅವನ ಬಗ್ಗೆ ಬಿಟ್ಬಿಡಿ ವಿಚಾರ. ಯಜಮಾನ ಪರಮಾತ್ಮನ ಪಾದಕ್ಕೆ ಹೋಗಿ ಎಷ್ಟೋ ವರ್ಷ ಆಯಿತು, ಅವರ ನೆನಪು ಸಹ ಬರೋದಿಲ್ಲ ಸರ್ ಇವಾಗ ಅಂತ ಹೇಳ್ತಾರೆ. ಒಂಟಿ ಜೀವನ ಮುಂಚೆ 2 ವರ್ಷ ಕಷ್ಟ ಅಂತ ಅನ್ನಿಸ್ತಿತ್ತು ಯಜಮಾನ್ ರೋಗ ಆದಮೇಲೆ, ಆದರೆ ಈಗ ಸುಖವಾಗಿದ್ದೀನಿ ಅಂತ ತಿಳಿಸಿದ್ದಾರೆ. ಸಂಪಾದನೆ ಬಂದ್ಬಿಟ್ಟು ಹಳ್ಳಿಯಲ್ಲಿ ಬೇರೆಯವರ ತೋಟಕ್ಕೆ ವ್ಯವಸಾಯ ಮಾಡಿ ಅದರಿಂದ ಬಂದ ಹಣವನ್ನು ಕೂಡಿಟ್ಟು ಮಗನ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಖರ್ಚು ಮಾಡುತ್ತಿದ್ದೇನೆ, ಹೆಮ್ಮೆಯ ಒಂದು ವಿಚಾರ ಸಾರ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಷಯದ ಬಗ್ಗೆ ಏನಪ್ಪ ಅಂದರೆ, ರೂಮು ಬಹಳ ಚಿಕ್ಕದು ಇದೆ, ಬಾಡಿಗೆ ಕೊಡ್ತೀನಿ ಬೇಕಾದರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾವುದಪ್ಪ ಏನಪ್ಪ ರೂಮು ಅಂತಂದರೆ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ನೋಡ್ಬೋದು. ರೂಮ್ ಫೆಸಿಲಿಟೀಸ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ನೋಡಿ, ಇಲ್ಲಿ ಬಡವರು ನಮಗೆ ಯಾರು ಸಹಾಯ ಮಾಡೋದಿಲ್ಲ ಸರ್, ಮತ್ತು ಗಂಡ ಹೋದ್ಮೇಲಂತೂ ಅವರ ಸ್ನೇಹಿತರು ಇತ್ತ ಕಡೆ ತಿರುಗು ಸಮೇತ ನೋಡಲ್ಲ, ದುಡ್ಡು ಕೇಳೋಣ ಅಂದರೆ. ನೆಮ್ಮದಿಯಾಗಿ ಸ್ವಂತ ಮನೆಯಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ದುಡಿಮೆ ಅಷ್ಟೇ, ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ದುಡಿದ ಪರಿಣಾಮವೇ ಇವತ್ತು ಸ್ವಂತ ಮನೆ ಆಗಿದೆ ಸರ್ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಕಷ್ಟಪಟ್ಟಿದ್ದು ಸಾಕು, ಇನ್ನು ಮುಂದೆ ರೂಮ್ ಬಾಡಿಗೆ ಕೊಟ್ಟು ಸುಖವಾಗಿ ಬಯಸಿದ್ದು ಅನುಭವಿಸಿಕೊಂಡು ಇರೋಣ ಅಂತ ಇದ್ದೀನಿ ಸರ್, ಸಾಕು ಸರ್ ಈ ಒಂದು ಜನ್ಮಕ್ಕೆ, ಇದಕ್ಕಿಂತ ಇನ್ನೇನು ಬೇಕು ಸರ್ ಅಂತದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಕೆಲವು ಕಂಡೀಷನ್ಗಳ ಬಗ್ಗೆ ಇಲ್ಲಿ ಬಹಳ ವೈಯಕ್ತಿಕವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಸುಖ ಕೊಟ್ಟ ಮೇಲೆ ಕೆಲವರು ಬದಲಾಗುತ್ತಾರೆ, ಯಾವ ರೀತಿ ಅಂದರೆ ನನಗೂ ಅವರಿಗೂ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಡುತ್ತಾರೆ, ಅದೆಲ್ಲ ಬೇಡಪ್ಪ, ನನಗೂ ಅದೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ. ಹಳ್ಳಿಯಲ್ಲಿ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ದಿನ ಕಳೆದಂತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮುದ್ದೆ ಸಾರು ಬಿಟ್ಟರೆ ಇನ್ನೇನು ಸಿಗಲ್ಲ, ಹಾಗೆ ಇನ್ನೇನು ಸಹ ಬಯಸಬಾರದು ನಮ್ಮ ಮನೆಯಲ್ಲಿ ಅಂತಕ್ಕಂಥದ್ದು ಇಷ್ಟನ್ನ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್, ಬೇಕಾದರೆ 34 ಗುಂಟೆ ಏನಿದೆ ಮಾಡಿ ಕೊಡ್ತೀನಿ, ಅದರಲ್ಲಿ ಏನಾದರೂ ಬೆಳೆಯಬಹುದು, ಜಮೀನು ಕೊಡ್ತಾರೆ ಸ್ನೇಹಿತರೆ. ಓಕೆ.